ಶ್ರೀಹರಿ, ಯಾಕೆ ಯಾಕೆ ಹಾಗೆ ನಗ್ತಾ ಇದೀಯಾ? ಅಮ್ಮ, ನೀವು ಒಳಗೆ ಹೋಗಿ ನೋಡ್ಬೇಕು ನಿಮ್ಮ ಮಗನ ಅವತಾರನ. ಯಶೋದೆ ಕಣ್ ತಪ್ಸಿ ಮೈಕೈಗೆಲ್ಲ ಬೆಣ್ಣೆ ಮೆತ್ಕೊಂಡು ತಿಂತ ಕೂತಿದ್ನಲ್ಲ ಬಾಳಕೃಷ್ಣ, ತೇಟ್ ಹಾಗೆ ಕೂತಿದ್ದಾರೆ. ನಿನ್ನ ಮೇಲೆ ಅದು ಎಷ್ಟು ಪ್ರೀತಿ ನಮ್ಮ ಅವನಿಗೆ. ನಿನಗಿಷ್ಟ ಅಂತ ಅವನಿಗೆ ಹೋಳಿಗೆ ಮಾಡೋದು ಗೊತ್ತಿಲ್ಲದೆ ಇದ್ರೂ ತಾನೇ ಮಾಡಿ ತಿನ್ನಿಸ್ಬೇಕು ಅಂತ ಹಠ ಮಾಡಿ ಹೋಗಿದ್ದಾನೆ. ಹೌದಮ್ಮ, ಅಂತ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಹೆಣ್ಣನ್ನ ಕೆಲಸದವಳಿಗಿಂತ ಕಡಿಯಾಗಿ ಕಾಣೋ ಈ ಸಮಾಜದಲ್ಲಿ ಹೆಂಡತಿ ಬೈಕೆ ತೀರಿಸೋ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅನ್ನೋ ಗಂಡ ನನಗೆ ಸಿಕ್ಕಿರೋದು ಜನ್ಮಾಂತರದ ಯೋಗ. ಅವರೊಬ್ಬರು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು. ಈ ಜನ್ಮದಲ್ಲಿ ನನಗಿನ್ ಯಾವ ಸಿರಿ ಸಂಪತ್ತು ಬೇಡ. ಆಹಾ, ಸರಸ್ವತಿ, ನೀನೊಂದು ತಕ್ಕ ಹೆಂಡತಿ ಕಣೆ. ವೆಂಕಟನಾಥ, ವೆಂಕಟನಾಥ, ಗಂಡು ಮಗು ಕಣೋ. ಶ್ರೀಹರಿ, ಅಮ್ಮ, ಸರಸ್ವತಿ ಹೇಗಿದ್ದಾಳೆ? ನಿನ್ನ ಸರಸ್ವತಿನೂ ಚೆನ್ನಾಗಿದ್ದಾಳೆ, ನನ್ನ ಮೊಮ್ಮಗನೂ ಚೆನ್ನಾಗಿದ್ದಾನೆ. ಶ್ರೀಹರಿ ಕೃಪೆಯಿಂದ ಬೆಣ್ಣೆಯಲ್ಲಿ ಕೂಲ್ ತೆಗೆದಷ್ಟು ಸಲೀಸವಾಗಿ ಪ್ರಸವ ಆಯಿತು. ನಿನ್ನ ಮಗ ಅವರಮ್ಮನಿಗೆ ಒಂದು ಸ್ವಲ್ಪಾರು ನೋವು ಕೊಡದೆ ಹೊರಗೆ ಬಂದ. ಈಗ ಅವಳು ಮಡ್ಲಲ್ಲಿ ಸೇರ್ಕೊಂಡಿದ್ದಾನೆ. ಶ್ರೀಹರಿ ದಯಾಳು, ಕೃಪಾನಿಧಿ, ನಂಬುದವ್ರಿಗೆ ಯಾವತ್ತೂ ಕಷ್ಟ ಕೊಡಲ್ಲಪ್ಪ ನೀನು. ಅಳಿ ಅಂದ್ರೆ ಮಗ ಹೊರಗೆ ಬರ್ತಿದ್ದ ಹಾಗೆ ಅಜ್ಜಿ ತಾತನು ಕರ್ಸ್ಕೊಂಡ್ಬಿಟ್ಟಿದ ನೋಡು. ಬರ್ಬೇಕು ಬರ್ಬೇಕು. ನಮಸ್ಕಾರ. ದೀರ್ಘಾಯುಷ್ಮಾನ್ ಭವ. ಚೆನ್ನಾಗಿದ್ದೀರಿ ಅಳಿಂದ್ರೆ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಅಚ್ಯುತ ಹೇಗಿದ್ದಾನೆ? ಅಕ್ಕನ ಮದುವೆ ಆದ್ಮೇಲೆ ಅವನಂತೂ ಒಂಟಿ ಆಗ್ಬಿಟ್ಟಿದ್ದಾನೆ ಅಳಿಂದ್ರೆ. ನಿಮ್ಗೆ ಗೊತ್ತಲ್ಲ, ಅಕ್ಕ ಅಂದ್ರೆ ಪಂಚ ಪ್ರಾಣ ಅವನ್ಗೆ. ಅವಳ ಜೊತೆನೆ ಊಟ, ಅವಳ ಜೊತೆನೆ ಆಟ. ಅವಳನ್ನ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವನು. ಬೀಗ್ರೆ, ನಿಮಗೆ ಮೊಮ್ಮಗ ಹುಟ್ಟಿದಾನೆ. ಹೌದಾ? ಅಲ್ಲ, ಸೀಮಂತ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ, ಅಷ್ಟರಲ್ಲೇ ಹೆರಿಗೆ ಆಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ದಿನ ಇತ್ತು ಬೀಗ್ರೆ, ಅಷ್ಟರಲ್ಲೇ. ಶ್ರೀಹರಿ, ಅವಧಿಗೆ ಮುಂಚೆನೆ ಹೆರಿಗೆ, ಏನು ತೊಂದರೆ ಆಗ್ಲಿಲ್ಲ ತಾನೆ? ಬೀಗ್ರೆ, ನಿಮ್ಮ ಮಗಳು ಅದು ಎಷ್ಟು ಪುಣ್ಯವಂತೆ ಅಂತೀರಿ. ಗಂಡನ ಕೈಯಲ್ಲಿ ಹೋಳಿಗೆ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಅದು ಎಷ್ಟು ದಿನ ಬಯಸ್ಕೊಂಡಿದ್ಲೋ ಏನೋ. ಇವನಿವತ್ತು ಹೋಳಿಗೆ ಮಾಡಿದ್ಮೇಲೆ ಪ್ರಸಾದದ ಥರ ಚೂರೇ ಚೂರು ಸ್ವೀಕರಿಸಿದ್ಮೇಲೆ ತಕ್ಷಣ ಹೆರಿಗೆ ನೋವು ಕಾಣಿಸ್ಕೊಳ್ತು. ಹೌದಾ? ಹೌದು, ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲೇ ಹೆರಿಗೆ ಆಗೋಯ್ತು. ಬನ್ನಿ, ಮಗುನ ಬಾಣಂತಿನ ನೋಡಿ. ಬೇಡ ಬೇಡ, ಸ್ವಲ್ಪ ಹೊತ್ತಾಗ್ಲಿ. ಈಗ ತಾನೇ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ, ತಕ್ಷಣ ಬಾಣಂತಿ ಮಗು ಹತ್ರ ಹೋಗ್ಬಾರ್ದು. ಇರೋಳೊಬ್ಳು ಮಗಳು ಚೊಚ್ಚಲ ಹೆರಿಗೆ ತವ್ರ ಮನೆಯಲ್ಲೇ ಆಗ್ಬೇಕು ಅನ್ನೋದು ಸಂಪ್ರದಾಯ. ಅದನ್ನ ತಪ್ಪಿಸ್ಕೊಂಡಿದ್ದು ನಮ್ಗಂತೂ ತುಂಬಾ ಬೇಸರ ಆಗ್ತಿದೆ. ಇದರಲ್ಲಿ ನಮ್ದೇನೂ ತಪ್ಪಿಲ್ಲ ಅಮ್ಮ. ನಿಮ್ಮ ಮಗಳಿಗೆ ಈ ವಿಷಯನ ತುಂಬ ಸಾರಿ ಹೇಳಿದೆ. ಅಪ್ಪ ಅಮ್ಮನಿಗೆ ಸುದ್ದಿ ಮುಟ್ಸೋಣ, ಹೋಗಿ ಬಾಣಂತನ ಮುಗಿಸ್ಕೊಂಡು ಬಾ ಅಂತ. ಆದರೆ ಅವಳಿಗೇನೋ ಗಂಡ ಇರೋ ಜಾಗದಲ್ಲೇ ಹೆರಿಗೆ ಆಗಬೇಕು ಅಂತ ಆಸೆ. ನೀವು ನಮ್ಮೇಲೆ ತಪ್ಪು ತಿಳ್ಕೊಬಾರ್ದು, ಅವಳನ್ನೇ ಬೇಕಾದರೆ ಕೇಳಿ. ತಾಯಿ, ಹೆತ್ತೋರಿಗೆ ಬೇಕಾಗಿರೋದು ಮಗಳ ಸಂತೋಷ ಅಷ್ಟೇ. ಅಳಿಯಂದ್ರ ಪ್ರೀತಿ ಹೆತ್ತವ್ರನ್ನೇ ಮರೆಸೋಷ್ಟು ಆವರಿಸ್ಕೊಂಡಿದೆ ಅಂತಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ತಾಯಿ? ದೇವ್ರ ದಯೆಯಿಂದ ಸುಸೂತ್ರವಾಗಿ ಹೆರಿಗೆ ಆಗಿ ತಾಯಿ ಮಗು ಆರೋಗ್ಯವಾಗಿದ್ದಾರಲ್ಲ,
ನನಗಷ್ಟೇ ಸಾಕು. ಮೈಲಿಗೆ ಕಳೆದ್ಮೇಲೆ ಮನೆಗೆ ಕಳಿಸ್ಕೊಡಿ. ಅಲ್ಲೂ ಕೂಡ ಒಂದು 4 ದಿನ ಇದ್ದು ಬರಲಿ. ಧಾರಾಳವಾಗಿ ಕರ್ಕೊಂಡು ಹೋಗಿ. ನಿಮ್ಮ ಮಗಳು ನಿಮ್ಮ ಮೊಮ್ಮಗು, ನಾವು ಬೇಡ ಅಂತೀವಿ. ಬನ್ನಿ, ಮಗು ನೋಡಿ. ಸರಸ್ವತಿ ನಿಮ್ಮನ್ನು ನೋಡಿದ್ರೆ ತುಂಬ ಸಂತೋಷ ಪಡ್ತಾಳೆ. ಅಮ್ಮ, ನನಗಾಗ್ತಿರೋ ಸಂತೋಷಕ್ಕೆ ಕಾವೇರಿ ನದಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾನು ಹೋಗಿ ಬರ್ತೀನಿ. ಅಯ್ಯೋ, ಮಗು ನೋಡಲ್ವೇನೋ? ಶುದ್ಧವಾಗಿ ಸ್ನಾನ ಮಾಡ್ಕೊಂಬಂದು ನೋಡ್ತೀನಿ. ಏನಯ್ಯ ನೋಡ್ತಾ ಇದ್ಯಾ? ಅದೇನೋ ಚಾಣಕ್ಯ ತಂತ್ರ ರೂಪಿಸ್ತೀನಿ ಅಂತ ಕೈ ಬೆರಳು ಆಡಿಸ್ತಾ ಇದ್ರಲ್ಲ, ಈಗ ಆಡ್ತಾನೇ ಇಲ್ಲ. ಅದನ್ನೇ ನೋಡ್ತಾ ಇದ್ದೀನಿ. ನನಗೇನಾಗೋಗ್ದ? ತಪ್ಪಾಯ್ತು. ಅಲ್ಲ, ನಿಮ್ಮ ಕೈ ಥರನೇ ನಿಮ್ಮ ತಲೆನೂ ಸೆಟ್ಕೊಂಡ್ಬಿಡ್ತಾ ಅಂತ. ನೀನು ಹೇಳೋದು ನೋಡಿದ್ರೆ ನನಗೂ ಹಂಗೆ ಅನಿಸ್ತಾ ಇದೆ ಗೋವಿಂದ. ಯಾಕೋ ನನ್ನ ತಲೆನೇ ಕೆಲಸ ಮಾಡ್ತಾ ಇಲ್ಲ ಗೋವಿಂದ. ನಿಮ್ಮ ನಂಬಿಕೆಗಳೆಲ್ಲ ಬುಡಮೇಲಾಗ್ತಾ ಇದೆಯಲ್ಲ ಆಚಾರ್ಯರೇ. ಹೌದು, ಬಟ್ ನನಗೆ ತಲೆನೂ ಗೊತ್ತಾಗ್ತಾ ಇಲ್ಲ, ಬುಡನೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನಗೆ ನಾರಾಯಣಾಚಾರ್ಯರ ಮನಸ್ಸಲ್ಲಿರೋದನ್ನೇ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಸುಧೀಂದ್ರ ಗುರುಗಳ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗಂದ್ರೆ ಸದ್ಯಕ್ಕೆ ನಿಮ್ಮ ತಲೆ ಖಾಲಿ ಅಂತಾಯ್ತು. ಅಲ್ಲ ಗೋವಿಂದ, ಈ ನಾರಾಯಣಾಚಾರ್ಯರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ಮೇಲೆ ಮಠದಲ್ಲಿ ಭಕ್ಷ್ಯ ಭೋಜನಗಳನ್ನೆಲ್ಲ ತಿನ್ಕೊಂಡು ಸುಖವಾಗಿ ಇರೋದು ಬಿಟ್ಟು ಈ ಉರಿ ಬಿಸಿಲಲ್ಲಿ ಪ್ರವಾಸ ಹೊರಟ್ಬಿಟ್ರಲ್ಲ. ಅಲ್ಲ, ಇದ್ರ ಬಗ್ಗೆ ಇಬ್ರು ಗುರುಗಳು ಮೊದಲೇ ಮಾತಾಡ್ಕೊಂಡಿದ್ರ ಅಂತ. ಅವ್ರಿದ್ದಿದ್ರೆ ನನಗೆ ಒಂದು ದೊಡ್ಡ ಶಕ್ತಿ ಇದ್ದಾಗಿರ್ತಾ ಇದ್ರು. ಆಚಾರ್ಯರೇ, ನೀವಿನ್ನು ಗುರುಗಳನ್ನ ನಂಬ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಷ್ಟೊಂದು ನಿರಾಶೆ ಬೇಡ ಗೋವಿಂದ. ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿರೋ ಹುಮ್ಮಸ್ಸಲ್ಲಿ ಪ್ರವಾಸ ಹೊರಟಿದ್ದಾರೆ. ಬಿಸಿಲಲ್ಲಿ ನಡೆದು ಕಲ್ಲು ಮಣ್ಣು ತುಣಿದು ದಣಿದು ಸುಸ್ತಾದ ಮೇಲೆ ಮತ್ತೆ ಮಠ ನೆನಪಾಗತ್ತೆ. ಆಗ ಬಂದೇ ಬರ್ತಾರೆ. ಆಗ ನನ್ನ ಕನಸು ನನಸಾಗೇ ಆಗುತ್ತೆ. ಆದರೆ ಹೊರಡೋ ಮೊದಲು ಗುರುಗಳ ಹತ್ರ ಮಾತಾಡಿ ಮಠದ ಪಾರೂ ಪತ್ತೇದಾರಿಕೆಯನ್ನ ನನಗೇ ಕೊಡಿಸಿ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಅಧಿಕಾರ ಬೇಕು ಬೇಕು ಅಂತ ನನ್ನ ಕೈ ಯಾಕೋ ಕಡಿತಾ ಇದೆ ಗೋವಿಂದ.